ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ. ರಾಘವೇಂದ್ರ ಸ್ವಾಮಿಗಳವರ ಜೀವನವನ್ನೇ ತೆಗೆದುಕೊಳ್ಳಿ, ಎಂತಹ ದಾರಿದ್ರ್ಯ ಅವರದು. ಅವರ ಜೀವನದ ಚರಿತ್ರೆಯಲ್ಲಿ ತಿಳಿಸ್ತಾರೆ. ಇಡೀ ವರ್ಷಕ್ಕೆ ಒಂದು ಧೋತ್ರ ಇತ್ತಂತೆ ಅವರಿಗಷ್ಟೇ, ಒಂದು ಉಟ್ಕೊಳ್ಳಿಕ್ಕೆ ಒಂದು ಹೊಚ್ಕೊಳ್ಳಿಕ್ಕೆ. ಈ ಪರಿಸ್ಥಿತಿ, ಅಂತಹ ಧೋತ್ರಗಳು ಭಾರಿ ಉತ್ತಮ ಕ್ವಾಲಿಟಿಯ ಧೋತ್ರಗಳು ಅಲ್ಲ. ಆ ತರಹದ ಧೋತ್ರ, ಅಂತಹ ಪಂಚೆ, ಒಡಕು ಪಾತ್ರೆ, ಮನೆ ಬಾಗಿಲ ಹಾಕೋ ಪ್ರಸಂಗನೇ ಇರಲಿಲ್ಲ ಅವರಿಗೆ. ಏನು ಕಳತನ ಆಗ್ತದೆ ಅಂತ ಬಾಗಿಲ ಹಾಕಬೇಕು. ಎಂಥ ಕಳ್ಳರಿಗೂ ಕೂಡ ಏನು ಸಿಕ್ಕದ್ದಾದ್ರೂ ತಗೊಂಡು ಹೋಗೋಣ, ಸ್ವಲ್ಪ ಆದ್ರೂ ಉಪಯೋಗಕ್ಕೆ ಬರ್ತದೆ ಅಂತ ಅನಿಸಿದರೆ ಅಷ್ಟನ್ನು ಬಿಡೋದಿಲ್ಲ ಕೆಲವು ಕಳ್ಳರು. ಆದರೆ ಅಂಥ ಪದಾರ್ಥಗಳು ಇವ್ರ ಮನೆಯಲ್ಲಿ ಇರಲಿಲ್ಲ. ಅಂತಹ ಕಡುದಾರಿದ್ರೆ ಎರಡನ್ನ ಇದರೊಳಗೆ ನಾವು ನೋಡಬಹುದು. ಎಷ್ಟೇ ಕಷ್ಟ ಆಗಲಿ ಜ್ಞಾನಿಗಳು ತಮ್ಮ ನಿಷ್ಠೆಯನ್ನು ಬಿಡೋದಿಲ್ಲ ಅಂತನ್ನುವ ಒಂದು ತತ್ವ. ಅಂತಹ ನಿಷ್ಠಾವಂತರನ್ನ ದೇವರು ಕಾಪಾಡ